ಇವತ್ತು ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಂತು ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಅದರಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಇವರು ಮಂತ್ರಿಗಿರಿನ 50 ತಾಲೂಕುಗಳು ಬರಪೀಡಿತ ಅಂತಕ್ಕಂಥದ್ದು ಈಗಾಗಲೇ ಇವರೆಲ್ಲ ಪಟ್ಟಿ ಮಾಡ್ಕೊಂಡು ಕೂತಿದ್ದಾರೆ. ನೀವು ಒಳ್ಳೆ ಆಡಳಿತ ಕೊಡೋಕ್ಕಾಗುತ್ತೆ ಅಂದರೆ ಕೊಡಿ, ಇಲ್ಲದೇ ಇದ್ದರೆ ನಿರ್ಗಮಿಸಿ, ಇಲ್ಲಾಂದರೆ ನೀವು ಪಾಪರ್ ಚೀಟಿ ತಗೊಳ್ಳಿ. ಸರ್ಕಾರ ನಿಮ್ಮಲ್ಲಿ ದುಡ್ಡಿಲ್ಲ ಅಂತ ಘೋಷಣೆ ಮಾಡ್ಕೊಳ್ಳಿ. ಪಂಚಾಯತಿಯವರು ಎಲ್ಲೂ ಕೂಡ ಒಂದು ಪೈಪ್ಲೈನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ಚಿಕ್ಕನಾಯಕನಹಳ್ಳಿ ಮುಖಾಂತರ ಕಂದಕೆರೆ ಭಾಗಕ್ಕೂ ಕೂಡ ನೀರನ್ನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೊರೂರಲ್ಲಿ ಅಲ್ಲಿ ಹೇಮಾವತಿ ನೀರನ್ನ ಬಿಡಬೇಕು ಅಂತಕ್ಕಂಥದ್ದು ಒತ್ತಾಯನೂ ಕೂಡ ಅಲ್ಲಿ ಮಾಡಿದ್ದೇವೆ. ಇನ್ನು ಯಾರಿಗೋಸ್ಕರ ಮಾಡ್ತೀರಾ ಟೌನ್ಶಿಪ್ಪು? ವಿಫಲ ಆಗಿದೆ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತಾರೆ. ಅಂಗವಿಕಲರು ಇರ್ಬೋದು, ವೃದ್ಧಾಪ್ಯ ವೇತನಗಳಿರ್ಬೋದು, ಇವೆಲ್ಲನೂ ಕೂಡ ಪರಿಶೀಲನೆಗೆ ಅಂತ ಹಾಕ್ಕೊಂಡು ಅವ್ರಿಗೂ ಕೂಡ ಹಣ ಕೊಡ್ತಿಲ್ಲ. ಸುಮಾರು 140ರಿಂದ 150 ತಾಲೂಕುಗಳು ಬರಪೀಡಿತ ಅಂತಕ್ಕಂಥದ್ದು ಈಗಾಗಲೇ ಇವರೆಲ್ಲ ಪಟ್ಟಿ ಮಾಡ್ಕೊಂಡು ಕೂತಿದ್ದಾರೆ. ಅವನ್ನ ಶೀಘ್ರವಾಗಿ ಘೋಷಣೆ ಮಾಡಿ ಅದಕ್ಕೆ ಪರಿಹಾರಗಳು, ಮೇವಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲ ರೀತಿಯಲ್ಲೂ ಮೂಲಭೂತ ಸೌಕರ್ಯಗಳು ಜಾನುವಾರಿಗೆ ಮತ್ತು ಸಾರ್ವಜನಿಕರಿಗೆ ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಇದನ್ನು ಏನು ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಏನು ತೀರ್ಮಾನಗಳು ತಗೋಬೇಕು ಅದನ್ನು ತೀರ್ಮಾನ ತಗೊಳ್ಳೋದಕ್ಕೆ ಇವ್ರಿಗೆಲ್ಲೋ ಒಂದು ಕಡೆ ಆಗ್ತಾಯಿಲ್ಲ ಈ ಸರ್ಕಾರಕ್ಕೆ. ಇವರ ಒಂದು ಜಂಜಾಟದಲ್ಲೇ ಇನ್ನೂ ಕೂಡ ಕೂತಿದ್ದಾರೆ. ಇವರು ಸಚಿವ ಸಂಪುಟ ಮಾಡೋದು ಮತ್ತು ಅದಕ್ಕೆ ಖಾತೆ ಹಂಚ್ಕೊಳ್ಳೋದು, ಈ ಒಂದು ಜಂಜಾಟದಲ್ಲೇ ಇವರು ಎಷ್ಟು ದಿವಸ ಅಂತ ಕಾಲ ಕಳೀಲಿಕ್ಕೆ ಸಾಧ್ಯ? ಸಿಕ್ಕಿರ್ತಕ್ಕಂಥ ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ಒಳ್ಳೆ ಕೆಲಸಗಳು ಆ ಸಾಂದರ್ಭಿಕವಾಗಿ ಆಗಬೇಕಾಗಿರ್ತಕ್ಕಂಥ ನಿರ್ಣಯಗಳನ್ನ ನೀವು ಮಾಡಬೇಕಾಗುತ್ತೆ. ಅದರಲ್ಲಿ ವಿಫಲ ಆಗಿದೆ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತಾರೆ. ನೋಡಿ, ಅದೇನು ಒಂದು ಅನುಮಾನ ಎಲ್ಲರಿಗೂ ಕೂಡ ಮೂಡಿದೆ. ಇವತ್ತು ಬೀದಿ ರಂಪ ಆಗ್ತಾಯಿದೆ. ಇದು ಇವ್ರದ್ದೇನು ಮಂತ್ರಿಗಳು ಮಾಡೋಕ್ಕೂ ಕೂಡ 2 ತಿಂಗಳು ಕಾಲ ತೊಗೊಂಡ್ರು. ಯಾಕೆ? ಅದರಲ್ಲಿ ಏನಾದ್ರು ಕೂಡ ಅದರಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಇವರು ಮಂತ್ರಿಗಿರಿನ, ಇಲ್ಲ ಈಗ ಖಾತೆಗಳನ್ನೂ ಕೂಡ ಅದೇ ಥರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಅನುಮಾನ ಇಡೀ ಬೀದಿನಲ್ಲೂ ಕೂಡ ಹಳ್ಳಿನಲ್ಲೂ ಕೂಡ ಪೆಟ್ಟಿಗೆ ಅಂಗಡಿಯಲ್ಲೂ ಮಾತಾಡೋ ರೀತಿಯಲ್ಲಿ ಈ ಒಂದು ಶೋಚನೀಯ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಖಂಡಿತ ಯಾಕೆ ಇವ್ರಿಗೆ ಗೊತ್ತಿಲ್ವಾ? ಎಷ್ಟು ವರ್ಷ ಅನುಭವ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿಂದ ಹಲವಾರು ವರ್ಷಗಳು, 50ಕ್ಕಿಂತ ಹೆಚ್ಚು ವರ್ಷ ಇವರು ಆಡಳಿತ ಮಾಡಿರ್ತಕ್ಕಂಥವ್ರಿಗೆ ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋದು ಇವರು ಫಿಂಗರ್ ಟಿಪ್ಪಲ್ಲಿ ಇರ್ತದೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಇವರು ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಅಂತಕ್ಕಂಥ ಅನುಮಾನ ಇಡೀ ರಾಜ್ಯಾದ್ಯಂತ ಜನಗಳಲ್ಲಿ ಮನೆ ಮಾತಾಗ್ತಾ ಇದೆ. ದಯಮಾಡಿ ಇದನ್ನು ರಾಜಕಾರಣನ ಮತ್ತು ಇದನ್ನು ಅಧಿಕಾರನ ಈ ಥರ ದುರುಪಯೋಗ ಮಾಡ್ಕೋಬೇಡಿ ಅಂತ ನಾನು ಹೌದು. ನಾವೀಗಾಗಲೇ ಘೋಷಣೆ ಮಾಡಿದ್ದೇವೆ. ನಾವು ಸನ್ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರನ್ನು ಕೂಡ 10 ದಿನಗಳ ಹಿಂದೆ ಕೂಡ ನಾನು ಅವ್ರನ್ನ ಕೇಳಿದ್ದೇನೆ, ಒಂದು ICC ಮೀಟಿಂಗ್ ಮಾಡಿ ಇದರಲ್ಲಿ ಗೊರೂರಲ್ಲಿ ಅಲ್ಲಿ ಹೇಮಾವತಿ ನೀರನ್ನ ಬಿಡಬೇಕು ಅಂತಕ್ಕಂಥದ್ದು ಒತ್ತಾಯನೂ ಕೂಡ ಅಲ್ಲಿ ಮಾಡಿದ್ದೇವೆ. ICC ಮೀಟಿಂಗ್ ಅಲ್ಲಿ ಅಚ್ಚುಕಟ್ಟುದಾರ ಶಾಸಕರನ್ನೆಲ್ಲರೂ ಕೂಡ ಕರಿಬೇಕಿತ್ತು. ಇನ್ನೂ ಕೂಡ ಕರೆಯಲಿಕ್ಕೆ ಇವರು ಹೋಗ್ತಾಯಿಲ್ಲ. ಇದೇನೋ ನಮ್ಗೆ ಒಳಗಡೆ ಕೂಡ ಅನುಮಾನ ಇದೆ, ನಮ್ಮ ಭಾಗಕ್ಕೆ ನೀರು ಕೊಡೋಕ್ಕೆ ಇವರೆಲ್ಲೋ ಕೂಡ ಒಂದು ಮೀನಮೇಷ ಎಣಿಸ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ನಮಗೆ ಮೂಡ್ತಾ ಇದೆ. ಶೀಘ್ರವಾಗಿ ಅಲ್ಲಿ ICC ಮೀಟಿಂಗ್ ಮಾಡಿ ನೀರನ್ನ ಬಿಡತಕ್ಕಂಥ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಗೃಹ ಸಚಿವರು, ಕಂದಾಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ತಾಲೂಕು ಆಗಮಿಸ್ತಾ ಇರೋದ್ರಿಂದ ಅವ್ರನ್ನ ಒತ್ತಾಯ ಮಾಡಿ ಶೀಘ್ರವಾಗಿ ಅದು ದಿನಾಂಕವನ್ನು ನಿಗದಿ ಮಾಡಿ ಬೇಗ ನೀರು ಬಿಡಿಸೋಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಅದು ಎಲ್ರಿಗೂ ಬೀದಿ ಮಾತಾಗಿದೆ ಅಂತ ಹೇಳಿದೆ. ಅದನ್ನೇ ಈ ಥರ ಮಂತ್ರಿಗಿರಿನ ಯಾಕೆ ರಂಪ ಮಾಡ್ಕೊಂಡು ಕೂತಿದ್ದೀರಾ? ಒಂದು ಮಾಡಿ ಒಳ್ಳೆ ಆಡಳಿತ ಕೊಡೋಕ್ಕೆ, ಜನ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ನೀವು ಒಳ್ಳೆ ಆಡಳಿತ ಕೊಡೋಕ್ಕಾಗುತ್ತೆ ಅಂದರೆ ಕೊಡಿ, ಇಲ್ಲದೇ ಇದ್ದರೆ ನಿರ್ಗಮಿಸಿ. ನಿಮಗೆ ಇಲ್ಲಾಂದರೆ ರೈತರ ಪರನೂ ಇಲ್ಲ, ನೀವು ಸಾರ್ವಜನಿಕ ಬಡವ್ರ ಪರವಾಗಿ ಅಂತಕ್ಕಂಥದ್ದು ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಅಂತೆಲ್ಲ ಹೇಳಿದ್ರಿ, ಅವನ್ನು ಕೂಡ ವೇಳೆಗೆ ಸರಿಯಾಗಿ ಆಗ್ತಾಯಿಲ್ಲ. ಫೆಬ್ರವರಿಯಿಂದ ಏನು ಇವರು ಅಂಗವಿಕಲರು ಇರ್ಬೋದು, ವೃದ್ಧಾಪ್ಯ ವೇತನಗಳಿರ್ಬೋದು, ಇವೆಲ್ಲನೂ ಕೂಡ ಪರಿಶೀಲನೆಗೆ ಅಂತ ಹಾಕ್ಕೊಂಡು ಅವ್ರಿಗೂ ಕೂಡ ಹಣ ಕೊಡ್ತಿಲ್ಲ. ಅದನ್ನೇ ನೆಚ್ಕೊಂಡಿರ್ತಕ್ಕಂಥ ವಯಸ್ಸಾದ ವೃದ್ಧರು ಆ ಮಾತ್ರೆ ತೊಗೊಳಕ್ಕೋ ಮತ್ತೊಂದಕ್ಕೂ ಅವ್ರಿಗೆ ಕಾಸಿಲ್ದಲೇ ಬಂದು ಕೇಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ಪರಿಸ್ಥಿತಿಗೆ ಯಾಕೆ ದುಡ್ಡು ಕೊಡ್ತೀರಾ? ಇಲ್ಲಾಂದರೆ ನೀವು ಪಾಪರ್ ಚೀಟಿ ತಗೊಳ್ಳಿ. ಸರ್ಕಾರ ನಿಮ್ಮಲ್ಲಿ ದುಡ್ಡಿಲ್ಲ ಅಂತ ಘೋಷಣೆ ಮಾಡ್ಕೊಳ್ಳಿ, ಇಲ್ಲ ಶ್ವೇತಪತ್ರ ಹೊರಡಿಸಿ, ದುಡ್ಡಿದೆ ನಾವು ಅಂತ ಬೀಗ್ತೀರಾ. ಎಲ್ಲ ಪತ್ರಿಕೆಗಳ ಮುಖಾಂತರ ಬಂದು ಬೀಗ್ತೀರ ನಮ್ಮಲ್ಲಿ ಏನು ಕೊರತೆ ಇಲ್ಲ ಅಂತಕ್ಕಂಥದ್ದು. ಇಲ್ಲ ಅಂದರೆ ಶ್ವೇತಪತ್ರ ಹೊರಡಿಸಿ ನಿಮ್ಮಲ್ಲಿರ್ತಕ್ಕಂಥ ಅನುದಾನದ ಲಭ್ಯತೆ ಎಲ್ಲದನ್ನು ಕೂಡ ನೀವು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ನೀವೇ ನೋಡ್ತಾ ಇದ್ದೀರಾ, ಅವರು ನಮಗೆಲ್ಲೋ ಒಂದು ಕಡೆ ಅನುಮಾನ ಬರ್ತಾಯಿದೆ. ಯಾವಾಗ ಮಂತ್ರಿ ಮಂಡಲ ವಿಸ್ತರಣೆ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಗೈರು ಹಾಜರನ್ನ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಅಸಮಾಧಾನ ಇದೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಇದನ್ನು
ಇವತ್ತು ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಂಡು ಸಹ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ನಡೆಸ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಕೂಡ ಮಾತಾಡೋ ರೀತಿಯಲ್ಲಿ ಆಗಿದೆ. ಒಂದು ನಾವು ಪ್ರಥಮವಾಗಿ ಇಡೀ ರಾಜ್ಯದಲ್ಲೇ ನಾವು ಸುಮಾರು 4 ತಿಂಗಳಿಂದನೂ ಕೂಡ ನಾವು ಪ್ರತಿ ಸೋಮವಾರ ಒಂದು ಸ್ಕೇರ್ಸಿಟಿ ಮೀಟಿಂಗ್ ಸಭೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಅದು ಫಸ್ಟ್ ಚಿಕ್ಕನಾಯಕನಹಳ್ಳಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ, ಮೇವು ಎಷ್ಟು ವಾರಗಳಾಗ್ತದೆ ಎಲ್ಲದನ್ನು ಕೂಡ ನಾವು ಮಾಡಿ ಅದ್ರ ಮುಖಾಂತರ ವಾರ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳು ಎದುರಾಗ್ತಾಯಿದೆ ಅದನ್ನು ಪರಿಹರಿಸಲಿಕ್ಕೆಲ್ಲ ಕೂಡ ಮಾಡಿದ್ದೇವೆ. ಇವರು ಹಣವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಒಂದೊಂದು ಕ್ಷೇತ್ರಕ್ಕೆ 1 ಕೋಟಿ ಅಂತಕ್ಕಂಥದ್ದನ್ನ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಶೀಘ್ರವಾಗಿ ಕೈಗೆತ್ತಿಕೊಂಡು ಎಲ್ಲ ಕಾಮಗಾರಿಗಳು ಕೂಡ ಇವತ್ತು ಕುಡಿಯೋ ನೀರಿಂದು ಬಗೆಹರಿಸಲಿಕ್ಕೆ ಮುಂದಾಗಿದ್ದಾವೆ. 1 ಕೋಟಿ ಇಲ್ಲೂ ಕೂಡ ಸಾಕಾಗಲ್ಲ. ಪ್ರತಿ ಕ್ಷೇತ್ರಕ್ಕೂ ಕೂಡ 5 ರಿಂದ 10 ಕೋಟಿಗಳನ್ನ ನೀವು ಕೊಟ್ಟರೆ ಈ ಒಂದು ನೀರಿನ ಬವಣೆನ ನೀಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇನಾಗಿದೆ, 15ನೇ ಹಣಕಾಸು ಯೋಜನೆ ಬರದೇ ಇರೋದ್ರಿಂದ ಪಂಚಾಯತಿಯವರು ಎಲ್ಲೂ ಕೂಡ ಒಂದು ಪೈಪ್ಲೈನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಹೆಚ್ಚಿನ ಅನುದಾನನ ಕೊಟ್ಟು DC ಅವ್ರ ಅಕೌಂಟಲ್ಲಿ ಇಟ್ಬಿಟ್ಟು ಅಲ್ಲಿ ಬಂದಂಥ ಇದನ್ನು ಕ್ಲಿಯರ್ ಮಾಡಿ ತಕ್ಷಣ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳೋ ರೀತಿಯಲ್ಲಿ ನೀವು ಮುಂದಾಗಬೇಕು. ಅದೇ ಇಲ್ಲ ಅಂತಂದರೆ ಈ ಒಂದು ಸಮಸ್ಯೆನಲ್ಲಿ ಈಗ ಒಂದು ಏನು ಹಾಹಾಕಾರ ಮೂಡ್ತಾ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಾಯಿಲ್ಲ. ಈಗ ಎಲ್ಲರೂ ಕೂಡ ಹೋರಾಟಗಳನ್ನ ಮಾಡಿಕೊಂಡೇ ಬಂದಿದ್ದೇವೆ. ಇದು ಹಲವಾರು ವರ್ಷದ ಯೋಜನೆ. ಇವತ್ತು ಹೇಮಾವತಿ ನೀರು ಈಗ ಯಾವಾಗ ಬಿಟ್ಟರೂ ಕೂಡ ನಮ್ಮಲ್ಲಿ ಸರಾಗವಾಗಿ ಹರಿಯೋ ರೀತಿಯಲ್ಲಿ ಈಗಾಗಲೇ ಪ್ರತಿ ವಾರನೂ ಕೂಡ ಇಂಜಿನಿಯರ್ಸ್ ಇವಾಗಲೂ ಕೂಡ ಅಲ್ಲಿ ಹೋಗೋರು ಇದ್ದೀವಿ ನಾವು. ಇಂಜಿನಿಯರ್ಸು ಅಲ್ಲಿ ಗುತ್ತಿಗೆದಾರರು ಎಲ್ಲರೂ ಕೂಡ ಅಲ್ಲಿ ಏನಾಗಿದೆ, ನಮಗೆ ಹೇಮಾವತಿ ನೀರು ಗೊರೂರಿನಲ್ಲಿ ಬಿಟ್ಟ ತಕ್ಷಣ ನಮ್ಮ ಭಾಗಕ್ಕೆ ಎಲ್ಲೆಲ್ಲಿಗೆ ಬಿಟ್ಕೋಬೇಕು. ಈ ವರ್ಷ ಹೊಸದಾಗಿ ನವಲೆಕೆರೆ, ದಬ್ಬೆಘಟ್ಟ ಕೆರೆ ಮತ್ತು ಎಲ್ಲ ಆ ಭಾಗದಲ್ಲಿ ಕೆಲವು ಹಳ್ಳಿಗಳಿಗೆ ನೀರು ಹರಿಸೋದಕ್ಕೆ ಮುಂದಾಗ್ತವೆ. ನಂತರ ಇಲ್ಲಿ ಚಿಕ್ಕನಾಯಕನಹಳ್ಳಿ ಮುಖಾಂತರ ಕಂದಕೆರೆ ಭಾಗಕ್ಕೂ ಕೂಡ ನೀರನ್ನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಇಲ್ಲ, ಯಾಕೆಂದರೆ ಅಶೋಕ್ ಅವರು ಎಲ್ಲರೂ ಕೂಡ ಬಂದು ಅದಕ್ಕೆ ಚಾಲನೆ ಕೊಟ್ಟಂಥದ್ದು. ಇದು 520 ದಿವಸಗಳಿಂದ ಕೂಡ ಹೋರಾಟಗಳು ನಡೀತಾನೆ ಇದೆ. ಅಲ್ಲಿ ಬಿಡದಿ ಭಾಗದಲ್ಲಿ ಅಲ್ಲಿ ಒಂದು ಫಲವತ್ತಾದ ಭೂಮಿ ಇರತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಯಾರಿಗೆ ಮಾತು ಕೊಟ್ಟು ಬಂದಿರೋ ಇದನ್ನು ನಿಮಗೆ ಮಾಡಿಕೊಡ್ತೀವಿ ಅಂತ ಏನಾದ್ರು ಕೂಡ ಒಪ್ಪಂದ ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ. ಹಂಗಾಗಿ ಹಠಕ್ಕೆ ಬಿದ್ದವ ರೀತಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ಹೋಗ್ತಿದ್ದಾರೆ. ಇದು ಸಾಧ್ಯ ಇಲ್ಲ. ಯಾಕೆಂದರೆ ರೈತರನ್ನ ಏನಾದರೂ ಕೂಡ ನೀವು ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ, ಅಲ್ಲಿ ರೇಷ್ಮೆ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ಈ ಥರ ಮತ್ತು ಹೈನುಗಾರಿಕೆ ಇರ್ಬೋದು, ಎಲ್ಲದನ್ನು ಕೂಡ ಮಾಡ್ತಾರೆ. ಸುಮಾರು 6 ಲಕ್ಷ ಲೀಟರ್ಗಿಂತ ಹೆಚ್ಚು ಹಾಲು ಆ ಭಾಗದಲ್ಲಿ ಪ್ರತಿದಿನ ಶೇಖರಣೆ ಆಗ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಹೋಗೋದು ಸರಿಯಲ್ಲ. ನೀವೆಲ್ಲರೂ ಕೂಡ ಬರ್ಡ್ ಭೂಮಿ ಇದ್ದಿದ್ದ ಕಡೆ ನೀವು ಇಂಥ ಯೋಜನೆಗಳು ಮಾಡಿ. ಇದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವ್ರ ಪಾಪದ ಕೂಸು ಅಂತಕ್ಕಂಥದ್ದು ಇವರು ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು, 6/6/2006ನೇ ಇಸ್ವಿನಲ್ಲಿ ಅವ್ರೇನು ಮುಖ್ಯ ಸದನದಲ್ಲಿದ್ದಂಥ ಸಂದರ್ಭದಲ್ಲಿ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಇದು ನಾನು ಜನಗಳು ಇದು ಬೇಡ ಅಂತಕ್ಕಂಥದ್ದು ಹೇಳಿದಾಗ ಅಲ್ಲಿಗೆ ನಿಲ್ಲಿಸಿರ್ತಕ್ಕಂಥದ್ದಿದೆ. ಮುಂದುವರೆದು ಇವರು ಮುಂದುವರಿಸಲಿಕ್ಕೆ 20 ವರ್ಷ ಇದ್ದಿದ್ದನ್ನು ಈಗ ಮುಂದುವರಿಸಬೇಕು ಅಂದರೆ ಏನೋ ಇವರಿಗೆ ಸ್ಪೆಷಲ್ ಇಂಟ್ರೆಸ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಅಂತಕ್ಕಂಥದ್ದು ನಮಗೆ ಭಾಸ ಆಗ್ತಾ ಇದೆ. ಖಂಡಿತ ಇದೆ, ಅವ್ರದ್ದು ಜಮೀನಿದೆ, ಅವರು ಆ ಭಾಗದಲ್ಲಿ ಇರ್ತಕ್ಕಂಥ ರೈತರೇ. ಅವ್ರದ್ದು ಹಲವಾರು ವರ್ಷ ಅವರೇನು ಇವತ್ತು ರಾಜಕಾರಣಕ್ಕೆ ಬಂದಾಗ ಮಾಡಿದ್ದಂಥದ್ದಲ್ಲ. ಅವರು ಏನು ಫಿಲಮ್ ಡಿಸ್ಟ್ರಿಬ್ಯೂಟರ್ ಆದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಆಸ್ತಿಯನ್ನು ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಅವರು ಅಲ್ಲಿ ಜಮೀನ್ದಾರರೇ ಆಗಿರೋದ್ರಿಂದ ಖಂಡಿತ ಆ ಭಾಗದ ರೈತರ ನಾಡಿ ಮಿಡಿತ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ. ನಿನ್ನೆ ದೇವೇಗೌಡರು ಕೂಡ ಹೇಳಿದ್ರು, ಒಂದು ನೀವು ಟೌನ್ಶಿಪ್ ಮಾಡಬೇಕು ಅಂದರೆ ಯಾವ ಉದ್ದೇಶಕ್ಕೆ ಮಾಡ್ತೀರಾ? ಅಲ್ಲಿ ಬೆಂಗಳೂರಿನ ಸಾರ್ವಜನಿಕರಿಗೆ ನಿಮಗೆ ಸೈಟು ಮನೆಗಳನ್ನ ಮಾಡಿಕೊಡೋಕ್ಕೆ ಲಭ್ಯ ಇಲ್ಲ ಅಂತಂದರೆ ಅಲ್ಲಿ ಜಾಸ್ತಿ ಒತ್ತಡ ಆಗಿದೆ ಅಂತಕ್ಕಂಥದ್ದಾದರೆ ಮಾಡಬೇಕು. ಇಲ್ಲಿ ಸುಮಾರು 20,000ಕ್ಕಿಂತ ಅಧಿಕ ಫ್ಲಾಟ್ಗಳು ಇವತ್ತು ಖಾಲಿ ಇದ್ದಾವೆ ಬೆಂಗಳೂರಿನಲ್ಲಿ. ಜನ ಅಲ್ಲೋಗಿ ವಾಸ ಮಾಡ್ತಾ ಇಲ್ಲ. ಇನ್ನು ಯಾರಿಗೋಸ್ಕರ ಮಾಡ್ತೀರಾ ಟೌನ್ಶಿಪ್ಪು? ಇಲ್ಲ, ಎಲ್ಲರೂ ಕೇಳಿದ್ದೀವಿ. ಇದು ಕೋರ್ಟಲ್ಲಿದೆ ಅಂತಕ್ಕಂಥದ್ದು ಒಂದು ಹೇಳ್ತಾರೆ. ಕೋರ್ಟಲ್ಲಿದ್ದಾಗ ಕಾನೂನು ವ್ಯಾಪ್ತಿನಲ್ಲೇ ಹೋರಾಟ ಆಗಬೇಕು ಅಂತಕ್ಕಂಥದ್ದು. ಕೋರ್ಟ್ ಇವರಿಗೆ ಸಾಕಷ್ಟು ಬಾರಿ ಚೀಮಾರಿ ಹಾಕಿದೆ. ಈ ಸ್ಥಳೀಯ ಸಂಸ್ಥೆಗಳನ್ನ ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಸಾಕಷ್ಟು ಬಾರಿ ಇವತ್ತು ಕೋರ್ಟು ಇವರಿಗೆ ಎತ್ತಿಡ್ದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಗ್ರಾಮ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇರ್ಬೋದು, ನಗರಸಭೆಗಳಿರ್ಬೋದು, ಮತ್ತು ಬೆಂಗಳೂರು ನಗರ ಪಾಲಿಕೆ ಇರ್ಬೋದು. ಈ ಥರ ಯಾವ ಚುನಾವಣೆನೂ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ನೀವು ಏನಾದರೂ ಕೂಡ ಅವಕಾಶಗಳು ಕೊಡದೇ ಇದ್ದರೆ ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ನೀವು ಯಾವಾಗಲೂ ಕೂಡ ಎತ್ತಿ ಹಿಡಿತೀರಿ. ಎಲ್ಲಿ ಪ್ರಜಾಪ್ರಭುತ್ವ ನೀವೆಲ್ಲರೂ ಕೂಡ ಪಾಲಿಸ್ತಾ ಇದ್ದೀರಿ? ಎಲ್ಲ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕು, ರಾಜಕೀಯ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಅದರಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಾರೆ. ಅದು ಸತ್ಯ. ಇಲ್ಲಿ ಅವರು 5 ವರ್ಷ ಆದರೂ ಕೂಡ ಚುನಾವಣೆಗಳು ಮಾಡ್ತಾಯಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು 2 ಇದಾಯಿತು. ನಂತರ ಈಗ
ಏನು ಈ ಒಂದು ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗಳು ಕೂಡ ಹಲವಾರು ದಿವಸ ಆಯಿತು ಅದು ಖಾಲಿಯಾಗಿ. ಅದಕ್ಕೆ ಶೀಘ್ರವಾಗಿ ಹೆಂಗೆ ವಿಧಾನಸಭೆ ಲೋಕಸಭೆದು ಮಾಡ್ತಿರೋ ಇದನ್ನು ಕೂಡ ಹಾಗೆ ಮಾಡಬೇಕು. ಅದನ್ನು ಮಾಡಿದ್ರೆ ಸರಿ ಅಲ್ವಾ? ಓಕೆ.